ನಾವಿಲ್ಲಿ ಪಾಕಿಸ್ತಾನ್ ಬಗ್ಗೆ ನಾವು ಎಲ್ಲ ಏನು ಬರಿತೀವಿ ಮತ್ತೇನು ಹೇಳ್ತೀವಿ. ಆಗ ಮನೋಹರ್ ಪಾರಿಕರ್ ಅವರು ಕೂಡ ಹೇಳಿದ್ರು ಪಾಕಿಸ್ತಾನ್ಗೆ ಹೋದ್ರೆ ನರ್ಕ ಹೋದಂಗೆ ಅಂತ. ಆ ಥರ ಏನಿಲ್ಲ, ಅಲ್ಲಿರೋ ಜನ ಕೂಡ ನಮ್ಮಾಗೆ ಇದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ನಾವು ಮಾತಾಡಿದ್ದು ಪಾಕಿಸ್ತಾನ್ ಇಂಡಿಯಾ ಬಗ್ಗೆ ಮತ್ತು ಬೇರೆ ಎಲ್ಲ ಸಾಫ್ ಕಂಟ್ರೀಸ್, ಬಾಂಗ್ಲಾದೇಶವ್ರು ಬರಲಿಲ್ಲ, ನೇಪಾಲ್, ಮಾಲ್ಡೀವ್ಸ್ ಎಲ್ಲರೂ ಕೂಡ ಸೇರಿ ನಾವು ಪೀಸ್ ಬಗ್ಗೆ ನಾವು ಮಾತಾಡಿದ್ವಿ. ನಾವು ಹೇಗೆ ಬಾರ್ಡರ್ ಇಶ್ಯೂಸ್ನ ನಾವು ರಿಸಾಲ್ವ್ ಮಾಡಬೇಕು ಅಂತ ಅದ್ರ ಬಗ್ಗೆ. ಸರ್, ಅವರ ಅನುಭವ ತುಂಬ ಅಗಾಧವಾಗಿರಬೇಕು. ನಾನು ಇನ್ನೇನು ಹೇಳೋಕ್ಕಾಗೋದಿಲ್ಲ. ಅವರು ಈ ಅಂತಾರಾಷ್ಟ್ರೀಯ ಮಟ್ಟದ ನಾಯಕರಿರಬೇಕು, ತುಂಬ ಬೆಳೆದಿರ್ಬೋದೇನೋ. ಹಾಗಾಗಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಬೆಲ್ ಪ್ರಶಸ್ತಿಗೆ ಪ್ರಯತ್ನವೂ ಮಾಡ್ತಾ ಇರ್ಬೋದು ಅಂತ ಕಾಣಿಸುತ್ತೆ. ಹಾಗಾಗಿ ಮಾತಾಡ್ತಾ ಇರ್ಬೋದು ಅಂತ ಅನ್ಕೊಳ್ಳೋಣ. ಆದರೆ ವಾಸ್ತವ ಇದೆಯಲ್ಲ, ಯಾರೂ ಕೂಡ ಶತ್ರುಗಳನ್ನ ಹೊಗಳೋವಂಥ ಕೆಲಸ ಮಾಡಬಾರ್ದು. ನಾನು ಒಬ್ಬ ಭಾರತೀಯನಾಗಿ ಮಾತಾಡ್ತಾ ಇದ್ದೀನಿ. ನನ್ನನ್ನು ಸಿನಿಮಾ ಇತ್ಯಾದಿ ವಗೈರೆ ಎಲ್ಲ ಎತ್ತಿ ಪಕ್ಕಕ್ಕೆ ಬಿಸಾಕಿ, ನಾನೊಬ್ಬ ಭಾರತೀಯನಾಗಿ ನಾನು ಮಾತಾಡ್ತೀನಿ. ಯಾವತ್ತೂ ನೀವು ಮಿತ್ರರಾಗಿ ಬರ್ತೀರಾ, ನಾವು ನಿಮ್ಮ ಮಿತ್ರರು. ನೀವು ನಮ್ಮ ಶತ್ರುಗಳು. ಇಂಥ ಸಮಯದಲ್ಲಿ ನೀವು ಹೊಗಳೋದು ಉದ್ದೇಶ ಏನಿದೆ ಅಂದರೆ, ರಾಷ್ಟ್ರೀಯ ಮಟ್ಟದ ಯಾವುದೋ ನಾಯಕತ್ವಕ್ಕೆ ನೀವು ಬೆಣ್ಣೆ ಸೌರ ಕೆಲಸಕ್ಕೆ ಮಾತಾಡಿದಿರಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗ್ತದೆ ಈ ಮಾತುಗಳನ್ನ. ಇದಲ್ಲ, ಯಾವತ್ತು ಮಾತು ಅನುಭವನ ಸೂಚಿಸುತ್ತೆ. ಈ ರಾಷ್ಟ್ರದ ಒಬ್ಬರು ಸೈನಿಕ ಮಂತ್ರಿಗಳು ಕೊಟ್ಟಾಗ ನಾನು ಅವ್ರ ವಿರುದ್ಧ ಕೊಟ್ಟಿದ ತಕ್ಷಣ ನನಗೇನೋ ಸಿಗ್ಬೋದೇನೋ ಅನ್ನೋ ಒಂದು ಭಾವನೆಯಲ್ಲಿರ್ಬೋದು. ಅವ್ರು ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ. ಅವ್ರ ಅನುಭವ ಭಾಳ ದೊಡ್ಡದಿದ್ದಾವೆ, ಒಳ್ಳೇದಾಗಲಿ. ಅವರು ನೋಬೆಲ್ ಪ್ರಶಸ್ತಿ ಸಿಗಲಿ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಗಲಿ. ಅವರು ಬಂದು ಬಿಲ್ ಕ್ಲಿಂಟನ್ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅವ್ರಿಗೆ ರಿವಾರ್ಡ್ಗಳು ಸಿಗಲಿ. ನಾವು ಕನ್ನಡಿಗರಾಗಿ ಅವರಿಗೆ ಶುಭ ಹಾರೈಸೋಣ. ಆದರೆ ಒಳಗಡೆ ಉರಿತಾ ಇದೆ. ನಮಸ್ಕಾರ.